ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಿಲ್ ಶೆಟ್ಟಿ ವ್ಲಾಗ್ಸ್. ಇರೋದೊಂದು ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವ್ ಏನ್ ತಿಂತೀವಿ, ಎಲ್ಲಿ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದ್ದಾನೆ. ವಿಧಿ ನಮ್ದೇನಿಲ್ಲ. ಇನ್ನು ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆ ತುಂಬು ಹೃದಯದ ಧನ್ಯವಾದಗಳು. ಇನ್ನು ಈ ವ್ಲಾಗ್ ಕೂಡ ಅಷ್ಟೇ, ನೀವು ಆಲ್ರೆಡಿ ತಮ್ನೇಲ್ ಅಲ್ಲಿ ನೋಡ್ದಂಗೆ ಡೇ ಇನ್ ಮೈ ಲೈಫ್ ವಿಡಿಯೋ ಆಗಿರುತ್ತೆ. ಇವತ್ ಬೆಳಗ್ಗೆ ಎದ್ದು ಆಸ್ ಯೂಶಲ್ ನನ್ನ ಮಾರ್ನಿಂಗ್ ರೂಟೀನ್ಸ್ ಏನೇನೆಲ್ಲ ಇರುತ್ತೆ ಎಲ್ಲಾನು ಮುಗಿಸ್ಕೊಂಡೆ. ಇವತ್ತು ಕರ್ಬೇವಿನ ಎಲೆಗಳನ್ನ ತಿನ್ನೋದ ಅನ್ಬಿಟ್ಟು ಕಿತ್ಕೊಂಡ್ ನೋಡಿದ್ರೆ ಎಲೆ ಮೇಲೆಲ್ಲ ಫುಲ್ ಚುಕ್ಕೆ ಚುಕ್ಕೆ ಬಂದ್ಬಿಟ್ಟೈತೆ. ಬೇಡ ಅಂತ ಹೇಳ್ಬಿಟ್ಟು ಎಸ್ಬಿಟ್ಟೆ. ಬೇರೆ ಗಿಡದಲ್ಲಿ ಕಿತ್ಕೊಂಡ್ ತಿನ್ನೋದ ಅಂತ ನೋಡ್ತಾ ಇದ್ದೆ, ಅದು ಎಲ್ಲ ಎಳೆವು. ಅದಕ್ಕೆ ಹೋಗ್ಲಿ ಬಿಡತ್ತಾಗೆ ಅನ್ಕೊಂಡು ಸುಮ್ನಾದೆ. ಅದಾದ್ಮೇಲೆ ಚಿಯಾ ಸೀಡ್ಸ್, ಸಬ್ಜಾ ಸೀಡ್ಸ್, ಲೆಮನ್ ಹನಿ ವಾಟರ್ ಕುಡ್ಕೊಂಡು ಮನೆ ಸುತ್ತ ಒಂದ್ ರೌಂಡ್ ಹಾಕೊಂಡ್ ಬಂದೆ ಗಿಡಗಳನ್ನೆಲ್ಲ ನೋಡ್ಕೊಂಡು. ನನಗೆ ಈ ಹೂ ಅಂದ್ರೆ ತುಂಬಾ ಇಷ್ಟ, ಇದ್ರದ್ ಗಿಡನೂ ಇಷ್ಟ. ಇದ್ರದ್ದು ಎಲೆಗಳೆಲ್ಲ ಡಾರ್ಕ್ ಗ್ರೀನ್ ಅಲ್ಲಿ ಇರುತ್ತೆ, ಮತ್ತೆ ಈ ಹೂ ಯೆಲ್ಲೋ ಕಲರ್ ಇರುತ್ತಲ್ಲ, ಫುಲ್ ಅಟ್ರಾಕ್ಟಿವ್ ಆಗಿರುತ್ತೆ ಗಿಡ ನೋಡೋದಕ್ಕೆ. ಇನ್ನೇನ್ ಮಳೆಗಾಲ ಬರ್ತಿದ್ಯಲ್ಲ, ಮಳೆ ಬೀಳ್ಬೇಕಿದ್ರೆ ಈ ಗಿಡನ ನೋಡೋದಕ್ಕೆ ಸಖತ್ತಾಗಿರುತ್ತೆ. ಯಾರೆಲ್ಲ ಈ ಗಿಡನ ಮನೆ ಹತ್ರ ಹಾಕಿದೀರಾ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನ ನಮ್ ಪತ್ಲು ಗಿಡದ ಎಲೆಗಳ ಜೊತೆ ಆಟ ಆಡ್ತಾ ಇದ್ದ, ನೋಡಕ್ಕೆ ಕ್ಯೂಟ್ ಕ್ಯೂಟ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದ್ದ. ಮೋಟು ಮತ್ತೆ ಪತ್ಲು ನಮ್ಮ ಮನೆಗ್ ಬಂದಾಗ್ಲಿಂದ ನಾನು ಇಬ್ರು ಹುಡುಗಿರೆ ಅಂತ ಅನ್ಕೊಂಡಿದ್ದು. ಆಮೇಲೆ ಎಷ್ಟೋ ದಿನಗಳಾದ್ಮೇಲೆ ಗೊತ್ತಾಗಿದ್ದು ಒಂದ್ ಹುಡ್ಗ ಒಂದ್ ಹುಡ್ಗಿ ಅಂತ. ಮೋಟು ಹುಡ್ಗಿ, ಪತ್ಲು ಹುಡ್ಗ. ಇವ್ರಿಬ್ರು ಹುಡ್ಗನ ಹುಡ್ಗಿನ ಅಂತ ಗೊತ್ತಾಗಕ್ ಮುಂಚೆನೆ ನೇಮಿಂಗ್ ಸೆರೆಮನಿ ಮಾಡ್ಬಿಟ್ಟಿದೀನಿ. ಇವಾಗ ಹುಡ್ಗ ಹುಡ್ಗಿ ಅಂತ ಗೊತ್ತಾದ್ಮೇಲೆ ಏನ್ ಚೇಂಜ್ ಮಾಡೋದ್ ಬೇಡ ಅಲ್ವಾ. ನಾ ಫ್ಲವರ್ ನ ಕಿತ್ತಿದ್ನಲ್ಲ, ಸುಮ್ನೆ ಎಸ್ಬಿಟ್ಟು ವೇಸ್ಟ್ ಮಾಡೋದ್ ಬೇಡ ಅನ್ಬಿಟ್ಟು ನಮ್ ಚಾರ್ಲಿ ಕಿವಿ ಮೇಲೆ ಮುಡಿಸ್ಬಿಟ್ಟು ಒಂದ್ ವಿಡಿಯೋ ಮಾಡ್ಕೊತಾ ಇದ್ದೆ. ಎಷ್ಟು ಇನ್ನೋಸೆಂಟ್ ಆಗಿ ಮುದ್ದ ಕಾಣಿಸ್ತೋಳ್ ನೋಡಿ ನಮ್ ಚಾರ್ಲಿ. ಇವಳು ಸ್ವಲ್ಪ ಚೇಷ್ಟೆ ಜಾಸ್ತಿ. ನಾನು ಹೂ ಮುಡಿಸ್ಬಿಟ್ಟು ಮೂತಿ ಇಟ್ಕೊಂಡಿದ್ರೆ ಮಾತ್ರ ಸುಮ್ನೆ ಇರ್ತಿದ್ಲು, ಇಲ್ಲ ಬೀಳಿಸ್ಕೊಂಡು ಅದನ್ನ ಕಚ್ಚಕ್ ಹೋಯ್ತಾ ಇದ್ಲು. ಇವಾಗ ಇವಳು ಸರ್ದಿ ಆಯ್ತು. ನೆಕ್ಸ್ಟ್ ನಮ್ ಬ್ರೂನೋಗ್ ಮುಡಿಸ್ ನೋಡ್ದೆ. ಇವನ್ ಬಗ್ಗೆ ಅಂತೂ ನಿಮ್ಗೆ ಲಾಸ್ಟ್ ವ್ಲಾಗಲ್ಲಿ ಹೇಳೇ ಇರ್ತೀನಿ. ನಾನು ಏನ್ ಮಾಡಿದ್ರು ಸುಮ್ಮನೆ ಕುತ್ಕೊಂಡ್ ಮಾಡಿಸ್ಕೊತದೆ ಪಾಪ ಮುದ್ದಾಗಿ. ಇವ್ರಿಬ್ರಲ್ಲಿ ಇಬ್ರು ಕ್ಯೂಟ್ ಆಗೋರೆ, ಬಟ್ ಜಾಸ್ತಿ ಯಾಕೆ ಕ್ಯೂಟ್ ಆಗಿ ಕಾಣಿಸ್ತವ್ರೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನ ತಿಂಡಿಗೆ ಅನ್ಬಿಟ್ಟು ಮೆಂತ್ಯದಿಟ್ಟು ತಿನ್ಕೊಂಡೆ. ಮೆಂತ್ಯದಿಟ್ಟನ ಸುಮಾರು ಜನ ಸಾಂಬಾರಲ್ಲಿ ತಿಂತಾರೆ, ಬಟ್ ನನಗೆ ಸಾಂಬಾರಲ್ಲೆಲ್ಲ ಆಗಲ್ಲ, ತುಪ್ಪನೇ ಆಗ್ಬೇಕು. ಇನ್ನ ಮೆಂತ್ಯದಿಟ್ಟು ಅಂದ್ರೆ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ. ಇದನ್ನ ಮೆಂತ್ಯ ಮತ್ತೆ ಬೇರೆ ಸುಮಾರು ತರ ಕಾಳುಗಳನ್ನ ಸೇರಿಸಿ ಪುಡಿ ಮಾಡಿಸ್ತಾರೆ. ಆಮೇಲೆ ಮಾಮೂಲಿ ರಾಗಿ ಮುದ್ದೆ ಹೇಗ್ ಮಾಡ್ತೀವಿ ಅದೇ ತರ ಮಾಡೋದಷ್ಟೇ. ಇದನ್ನ ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ಬಾಡಿಗೆ ಒಳ್ಳೆ ಸ್ಟ್ರೆಂತ್ ಅಂಡ್ ಬೆನಿಫಿಟ್ ಸಿಗುತ್ತೆ. ಇನ್ನ ನಿಮ್ಗಳಲ್ಲಿ ಎಷ್ಟು ಜನಕ್ಕೆ ಮೆಂತ್ಯದಿಟ್ಟು ಅಂದ್ರೆ ಗೊತ್ತು, ಇದನ್ನ ಟೇಸ್ಟ್ ಮಾಡಿದೀರಾ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಇವತ್ತು ನಾನು ಬೆಳಿಗ್ಗೆ ಎದ್ದಾಗ ಫುಲ್ ಡೇ ಏನೇನ್ ಮಾಡ್ಬೇಕು ಅಂತ ಟು ಡೂ ಲಿಸ್ಟ್ ಮಾಡ್ಕೊಂಡಿದ್ದೆ. ನೋಡಿದ್ರೆ ಅರ್ಧ ಟಾಸ್ಕ್ ಕಂಪ್ಲೀಟ್ ಆಗಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಪೀರಿಯಡ್ಸ್ ಆಗೋದೆ. ಸೊ ಎಲ್ಲಾನು ಪೋಸ್ಟ್ ಬಂದ್ ಮಾಡಿದ್ದಾಯ್ತು. ಅದಾದ್ಮೇಲೆ ಫ್ರೆಶ್ ಅಪ್ ಆಗಿ ಬಂದೆ. ಫುಲ್ ಸುಸ್ತಾಗ್ತಿತ್ತು, ಆಮೇಲೆ ಸಖತ್ ಶೆಕೆ ಆಗ್ತಿತ್ತು. ಅದಕ್ಕೆ ತಣ್ಣಗೊಂದೊಳ್ಳೆ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡ್ದೆ. ರೆಸಿಪಿ ಆಲ್ರೆಡಿ ಶೇರ್ ಮಾಡಿದೀನಿ, ನೀವು ನೋಡಿರ್ತೀರಾ. ನಾನು ರೆಸಿಪಿ ಶೇರ್ ಮಾಡ್ಕೊಂಡಿರೋ ವಿಡಿಯೋದಲ್ಲಿ ಈ ಟಿ ಶರ್ಟ್ ಹಾಕಿದ್ದೆ. ಇವಾಗ ಚೇಂಜ್ ಮಾಡ್ಬಿಟ್ಟಿದೀನಿ. ಯಾಕೆ ಗೊತ್ತಾ, ವಿಡಿಯೋ ಮಾಡ್ಬೇಕಾದ್ರೆ ಎಡ್ವರ್ಟ್ ಮಾಡ್ಕೊಂಡು ಮಿಲ್ಕ್ ಶೇಕ್ ನ ಶರ್ಟ್ ಮೇಲೆ ಸ್ವಲ್ಪ ಚಲ್ಕೋಬಿಟ್ಟೆ. ಅದಕ್ಕೆ ತಕ್ಷಣ ಅದನ್ನ ಬಿಚ್ಚಿ ಒಗ್ದಾಕ್ಬಿಟ್ಟೆ, ಕರೆ ಉಳ್ಕೋಬಾರ್ದಲ್ವಾ ಅದಕ್ಕೆ. ಅದಾದ್ಮೇಲೆ ಬಟ್ಟೆ ಮಡ್ಸೋದಿತ್ತು, ಸುಮಾರು ದಿನದಿಂದ ಪೋಸ್ಟ್ ಪೋನ್ ಮಾಡ್ತಾನೆ ಬರ್ತಿದ್ದೆ. ಫೈನಲಿ ಇವತ್ತು ಕುತ್ಕೊಂಡು ಗೌರಿ ಕಲ್ಯಾಣ ಸೀರಿಯಲ್ ನೋಡ್ಕೊಂಡು ಎಲ್ಲಾನು ಮಡ್ಚಿ ಬೀರುಗ್ ಅರೇಂಜ್ ಮಾಡ್ದೆ. ಅವತ್ತಿಗೆ ಅಷ್ಟೇ ವಿಡಿಯೋ ಮಾಡ್ಕೊಂಡಿದ್ದು, ಏನು ಕೆಲಸ ಮಾಡಕ್ ಹೋಗ್ಲಿಲ್ಲ, ಶಿವ ಅಂತ ಮಲ್ಕೋಬಿಟ್ಟೆ ಸುಮ್ನೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ಎಷ್ಟು ಡೇಟ್? ಇವತ್ತು 14ನೇ ತಾರೀಕು ಬೆಳಿಗ್ಗೆ ಎದ್ದ ತಕ್ಷಣ ನನಗೊಂದು ಹ್ಯಾಪಿ ನ್ಯೂಸ್. ಫುಲ್ ಖುಷಿ. ಏನು ಅಂತೀರಾ? ಮೊನ್ನೆ ಮಕ್ಕಳು ಕರ್ಕೊಬಂದೋಳೆ ಗೈಸ್. 3 ಜನ ಮಕ್ಕಳು ಇಲ್ಲವರೆ ನೋಡಿ, ಮುದ್ದು ಮನಿಗಳು. ಹೋದ್ನ ಆಚೆಗೆ ಒಂದು ಬೆಕ್ಕು ಪಳ ಅಂತ ಓಡೋಯ್ತು ನನ್ನ ಕಣ್ ಮುಂದೆ. ಒಂದೇ ಏನೋ ಕರ್ಕೊಂಡ್ಬಂದಿರೋದು ಅಂತ ಅಂದ್ಕೊಂಡು ವಾಶ್ರೂಮ್ಗೆ ಬಂದೆ. ವಾಶ್ರೂಮ್ಗೆ ಹೋಗ್ಬಿಟ್ಟು ಬರ್ತೀನಿ. 3 ಜನ ಅವರೇ. ಫ್ರಿಡ್ಜ್ ಕೆಳಗಡೆ ಒಬ್ಬ, ಸಿಲಿಂಡ್ರ್ ಮುಡಿಗಿರ್ತೀವಿ ಅದ್ರ ಮೂಲೆಯಲ್ಲಿ ಇಬ್ರು. ನಾನು ಹೇಳ್ಕೊಳಕ್ಕೆ ಅಂದ್ಬಿಟ್ಟು ಹೋದ್ರೆ ಏನು ನನಗೆ ಗೊರ್ ಅಂತೋಡೆ ಫುಲ್ಲು. ಆಮೇಲಿಂದ ಹಂಗ ಸರ್ಕಸ್ ಮಾಡಿ ಒಬ್ಬೊಬ್ರು ಎತ್ಕೊಂಡು ಹಿಂಗೆ ಹಿಡ್ಕೊಂಡು ಬಂದಿದ್ದೀನಿ ವಿಡಿಯೋ ತೋರ್ಸಕ್ಕೆ ಅಂದ್ಬಿಟ್ಟು. ಉದ್ದೂರಿಗಳು 3 ಜನರು ಸೇಮ್ ಅವ್ರವ್ವನೇ, ಸೇಮ್ ಅವ್ರವ್ವನೇ. ಕೆಂಚಲ್ಲ ಮುಂಚೆಲ್ಲ ಅಂತ ಗಾಯ್ಸ್. 3 ಜನ ಅಲ್ಲ 4 ಜನ. ಇವಾಗ ಒಬ್ರು ಬಂದ್ರು, ಒರೆಸ್ಬಿಟ್ರು. ಇವಾಗ ನೋಡಿ ಒಬ್ಬೊಬ್ಬರು ತೋರಿಸ್ತೀನಿ. ಇವಾಗ ನನ್ನ ಬೆಡ್ಶೀಟ್ ಒಳಗೆ ಸೇರ್ಕೊಬಿಟ್ಟವ್ರೆ ಎಲ್ಲರೂ. ಫುಲ್ ತೋರಿಸ್ತೀನಿ, ಒಬ್ಬೊಬ್ರು ತೋರಿಸ್ತೀನಿ ಇವಾಗ ಗೈಸ್. ಆಮೇಲೆ ಇನ್ನೊಂದೇನು ಗೊತ್ತಾ, ಐ ಥಿಂಕ್ ಇವರು ಯಾವುದೋ ಮನುಷ್ಯರು ಇರೋ ಮನೇಲಿ ಇರಲಿಲ್ಲ ಅನಿಸ್ತದೆ. ಯಾಕಂದರೆ ಮನುಷ್ಯರು ನೋಡಿದ್ರೆ ಫುಲ್ ಎದ್ಕೊಂಡು ಓಡೋಯ್ತವ್ರೆ. ಅದು ಯಾವ ಮನೇಲಿ ಹೋಗಿ ಹಾಕಿದ್ಲು ನನಗಂತೂ ಗೊತ್ತಿಲ್ಲ. ಈಗ ನಾನು ಎತ್ಕೊಳಕ್ಕೆ ಹೋದ್ರೂ ಫುಲ್ಲು ಪರ್ಸೋದು, ಗೊರ್ಗೊರ್ ಅನ್ನೋದು ಹಿಂಗೆ ಆಡ್ತವ್ರೆ. ಅದು ಯಾವ ಮನೇಲಿ ಹೋಗಿ ಹಾಕಿಲ್ಲೋ ಗೊತ್ತಿಲ್ಲ ನನಗಂತೂ. ಇವಾಗ ಕಪ್ಪ ಬಂದೋಳೆ. ಇವಾಗ ನಾವು ಸ್ವಲ್ಪ ಕೈಪಾಠ ಮಾಡಬೇಕು ಅವುಗಳನ್ನ. ಏನು ಬಿಟ್ಟೋಕೋದ್ರೆ ಸಾಕು, ಒಳ್ಳೆ ಪುಲಿಸಿ ಮಾಡ್ತಾವಲ್ಲ ಹಂಗಾಡ್ತವ್ರೆ. ನೋಡಿ ಹಾಸನಿಲ್ ಒಬ್ಬ ಅವನೇ. ಈ ಬೆಡ್ಶೀಟ್ ಒಳಗಡೆ 3 ಜನ ಅವ್ರೆ. ಇವಾಗ ಈ ಬೆಡ್ಶೀಟ್ ಒಳಗಡೆ ತೆಗಿಲ್ಲ. ಏಯ್ ಕಳ್ಳನ ಮಕ್ಕಳ, ಈಚೆ ಬರ್ರೋ. ಅಯ್ಯ
ಇಲ್ಲಿ ಇಲ್ಲವ್ರಿ ಹೆಂಗೆ ಹೋಗಿದ್ದೀರ ಇಲ್ಲಿ 1 2 3 1 2 3 ಇಸ್ 3 ಜನರು ಸೇವು ರವರೇ ಸೇವು ರವ ಇನ್ನೊಂದು ಕೆಂಚ್ಬೇಕೈತೆ ಹೆಂಗೆ ಗೊತ್ತಾ ಅದು ಕೆಂಚ್ಬೇಕು ತಡೆ ತೋರಿಸ್ತೀನಿ. ಇದು ಅವ್ರ ಅಪ್ಪನ ಥರ ಸ್ವಲ್ಪ ಕೆಂಚ್ಬೇಕು, ಹಿಂಗೆ ವೈಟ್ ಇರೋದು ಕೆಂಚ್ ಮಿಕ್ಸು ವೈಟ್ ಹಿಂಗೆ ಇರೋದು. ಮಿಕ್ಕಿದ್ ಎಲ್ಲರೂ ಸೇಮ್ ಅವ್ರವ್ವ ಇತ್ತಂತೂ ಲಾಸ್ಟ್ ಟೈಮ್ ಕೆಂಚ ಇದ್ನಲ್ಲ ಹಂಗೈತೆ. ಏಯ್ ನೋಡಿ ಇದ್ರ ಯಾರು ಫಸ್ಟ್ ಯಾರು ಸೆಕೆಂಡ್ ಅಂತ ಕಂಡುಹಿಡಿಯೋಕೆ ಆಯ್ತಾ ಇಲ್ಲ. 1 2 ಬಿಡು 3 ಹೇ ಕಳಿ ಬಿಡು ಬೆಶಿಟು 4 ಓಹ್ ಇದು ಗಂಡುಗಳಿರ್ರಾಣ 4 ಹೋಗಿ ಮಲಿಕೋಗಿ ಆಯ್ತು. ಫುಲ್ ಬೇವ್ತೋಗ್ಬಿಟ್ಟಿದ್ದೀನಿ ನಾನಂತೂ. ಈ ನನ್ನ ಮಕ್ಕಳನ್ನ ಇಟ್ಕೊಂಡು ಬರೋಷ್ಟರಲ್ಲಿ ಅವ್ರ ಹತ್ರ ಇಲ್ಲೆಲ್ಲ ಪರ್ಚಿಸ್ಕೊಂಡು ಅಯ್ಯಪ್ಪ ಕಾಣಿಸ್ತಿರ್ಬೋದು, ಪರ್ಚ್ಬಿಟ್ಟವ್ರೆ ಇಲ್ಲ ಹಾಕೊಂಡು ಏನಾಗಲ್ಲ ಆದರೆ. ಹಾಯ್ ಗಾಯ್ಸ್, ನಾನು ಇವಾಗ ನಿಮಗೆ 2 ವಿಷಯ ಹೇಳಬೇಕು. ಟೀ ಶರ್ಟ್ ಏನು ಮತ್ತೆ ಇದು ಅಂತ ಕನ್ಫ್ಯೂಸ್ ಆಗಬೇಡಿ. ನೆನ್ನೆ ಒಗ್ದಾಕಿದ್ನಲ್ಲ ಅದು ಒಣಗಿತ್ತು ಇವತ್ತು. ಸೊ ಮತ್ತೆ ಯಾರು ಬೇರೆ ತಗೋತಾರೆ ಅಂದ್ಬಿಟ್ಟು ಈಗ ಸ್ನಾನ ಮಾಡ್ಕೊಂಡು ಮತ್ತೆ ಇದನ್ನೇ ಹಾಕೊಂಡಿದ್ದೀನಿ, ನೆನ್ನೆ ಹಾಕೊಂಡಿದ್ದೀನಿ. ಸೊ ಆ 2 ವಿಷಯ ಏನು ಅಂತಂದ್ರೆ, ಒಂದೇದು ಮುನ್ನಿ ಮರಿಗಳ ವಾಪಸ್ ಕರ್ಕೊಂಡ್ ಬಂದವಳೆ. ಲಾಸ್ಟ್ ಕ್ಲಿಪ್ಪಲ್ಲಿ ನೋಡಿರ್ತೀರ ನೀವು. ಸೊ ಅದಕ್ಕೆ ಮುನ್ನಿ ನನ್ನ ಆಸೆಗೆ, ನನ್ನ ಒಂದು ಮಾತಿಗೆ ಬೆಲೆ ಕೊಟ್ಟು ಮರಿಗಳನ್ನ ಕರ್ಕೊಂಡು ಬಂದವಳೆ. ಅವಳಿಗೆ ಒಂದು ಉಮ್ಮ ಕೊಡುವ. ಮುದ್ದು ಮುನ್ನಿ ಇದಕ್ಕೆ. ಇನ್ನೊಂದು ವಿಷಯ ಏನು ಅಂತಂದ್ರೆ, ನನಗೆ ಗೂಗಲ್ ಆಡ್ಸೆನ್ಸ್ ಇಂದ ಪಿನ್ ಬಂತು ಫೈನಲಿ. 2 ವರ್ಷ ಆದ್ಮೇಲೆ ಗಾಯ್ಸ್, 2 ವರ್ಷ ಆದ್ಮೇಲೆ ನನಗೆ ಪಿನ್ ಬಂದಿರೋದು, ನನ್ನ ಚಾನಲ್ ಮಾನಿಟೈಸ್ ಆಗಿರೋದು. ಎಲ್ಲರೂ ಅನ್ಕೊಂಡಿರ್ತೀರಾ ನನ್ನ ಚಾನಲ್ ಮಾನಿಟೈಸ್ ಆಗಿ ನನ್ಗೆ ಆಲ್ರೆಡಿ ಯೂಟ್ಯೂಬಿಂದ ದುಡ್ಡು ಬರ್ತಾ ಇದೆ, ನಾನು ಶೇರ್ ಮಾಡ್ಕೊಂಡಿಲ್ಲ ಅಂತ. ಸುಮಾರು ಜನ ನಂಗೆ ಕಮೆಂಟಲ್ಲಿ ಕೇಳ್ತಿರ್ತೀರಾ, ನಿಮ್ಗೆ ದುಡ್ಡು ಬರ್ತಿದ್ಯಾ ಅಂತ. ಇಲ್ಲ, ಇಷ್ಟು ದಿನ ಬರ್ತಿರ್ಲಿಲ್ಲ. ನನಗೆ ಜೂನ್ 4ನೇ ತಾರೀಕು ಇದು ಪೋಸ್ಟಲ್ಲಿ ಪಿನ್ ಬಂತು ನನಗೆ. ಇದಕ್ಕೆ ಕಾರಣ ಆಗಿರೋರ ಹೆಸರನ್ನ ನಾನು ಹೇಳಲೇಬೇಕು. ಯೂಟ್ಯೂಬರ್ ಒಬ್ರು ಟೆಕ್ ವಿತ್ ಭರತ್ ಅಂತ, ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಯೂಟ್ಯೂಬರ್ಸ್ಗೆ. ಇವಾಗ ಯೂಟ್ಯೂಬಲ್ಲಿ ಏನೇ ಪ್ರಾಬ್ಲಮ್ಸ್ ಆದ್ರೂ, ಮಾನಿಟೈಸೇಷನ್ದಾಗಲಿ, ವಾಚ್ ಅವರ್ಸ್ದಾಗಲಿ, ಎನಿಥಿಂಗ್ ಯಾವುದಾದ್ರೂ ಪ್ರಾಬ್ಲಮ್ ಆದ್ರೂ ಅವರು ಅದಕ್ಕೆಲ್ಲ ಸೊಲ್ಯೂಷನ್ ಅಂತ ಹೇಳ್ಬಿಟ್ಟು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತಾರೆ. ನಾನು ಹಿಂಗೆ ನಂದು ಏನಾಗಿತ್ತು ಅಂತ ಹೇಳಿದ್ರೆ ಪ್ರಾಬ್ಲಮ್ಮು, ನಾನೇ ಮಾಡ್ಕೊಳ್ತಾ ಇದ್ದೆ. ನಂದು ಏನು ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿದ್ರೆ, ಅದು ID ವೆರಿಫಿಕೇಶನ್ಗೆ ಅಂದ್ಬಿಟ್ಟು ನಾನು ಕೆಲವು ಡೀಟೇಲ್ಸ್ನೆಲ್ಲ ಅಪ್ಲೈ ಮಾಡಿದ್ದೆ. ಅದ್ರಲ್ಲಿ ಏನಾಗಿದೆ ಅಂತಂದ್ರೆ, ನಂದು ಪಾನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಅಲ್ಲಿ ಡಿಂಪಲ್ TM ಅಂತ ಇರೋದು ನಂದು ನೇಮು. ನಾನೇನ್ ಮಾಡ್ಬಿಟ್ಟಿದ್ದೀನಿ, ಗೂಗಲಲ್ಲಿ ಡಿಂಪಲ್ ಶೆಟ್ಟಿ ಅಂತ ಕೊಟ್ಟಿದ್ದೀನಿ. ಸೊ ಗೂಗಲಲ್ಲಿ ಇರೋದೇ ಬೇರೆ, ಪಾನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಅಲ್ಲಿ ಇರೋದು ಬೇರೆ. ನಾನು ಅದನ್ನ ತಲೆಗೆ ಬಂದಿಲ್ಲ ನನಗೆ, ಗೂಗಲಲ್ಲಿ ಈ ತರ ಇದೆ ಅಂತ ಹೇಳ್ಬಿಟ್ಟು ಡಿಂಪಲ್ ಶೆಟ್ಟಿ ಅಂತ. ನಂದೇನಾಯ್ತು, 3 ಟೈಮ್ಸ್ ನಾನು ಚೇಂಜ್ ಮಾಡಕ್ಕೆ ಹೋಗಿಲ್ಲ ಡಿಂಪಲ್ ಶೆಟ್ಟಿ ಅನ್ನೋದನ್ನ. 3 ಟೈಮ್ಸ್ ಕೂಡ ನಾನು ಹಾಗೆ ಕೊಟ್ಬಿಟ್ಟಿದ್ದೀನಿ. ಅದು ID ವೆರಿಫಿಕೇಶನ್ ಅಲ್ಲಿ ನೇಮ್ ಡಿಫ್ರೆನ್ಸ್ ಇರೋದ್ರಿಂದ ನಂದು 3 ಸತಿನೂ ರಿಜೆಕ್ಟ್ ಆಗೋಯ್ತು. ಅದು 3 ಸತಿ ರಿಜೆಕ್ಟ್ ಆದ್ಮೇಲೆ ನನಗೆ ಫುಲ್ಲು ಟೆನ್ಷನ್ ಆಗೋಯ್ತು. ಹೋಯ್ತಾ ನಂದು ಮುಗೀತಾ ಅಂತೆಲ್ಲ ಫುಲ್ಲು ಒಂದು ಸ್ವಲ್ಪ ಗಾಬರಿ ತರ ಆಗ್ಬಿಟ್ಟಿತ್ತು. ಅವಾಗ ನಾನು ಯೂಟ್ಯೂಬಲ್ಲಿ ಸುಮಾರು ಜನದ್ದು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ, ಏನ್ ಮಾಡೋದು ಅಂತ. ಅವಾಗ ನಂಗೆ ಸಿಕ್ಕಿದ್ದೆ ಟೆಕ್ ವಿತ್ ಭರತ್ ಅನ್ನೋರ್ದು ಚಾನಲ್. ಅವರು ಸ್ವಲ್ಪ ಎಲ್ಲ ಈಸಿಯಾಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ನಾನು ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿದೆ. ಅವ್ರದ್ದು ವಾಟ್ಸಪ್ ನಂಬರ್ ಅಲ್ಲೇ ಚಾನಲಲ್ಲಿ ಕೊಟ್ಟಿರ್ತಾರೆ. ಸೊ ನಾನು ಅವ್ರ ಆ ನಂಬರ್ನ ತಗೊಂಡು ಅವ್ರನ್ನ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿದೆ. ಅವಾಗ ಹೇಳ್ದೆ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಸರಿ, ನಾವು ಸರಿ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಂದರು. ನಾನು ಮತ್ತೆ ಕೇಳಿದೆ, ಯಾಕಂದ್ರೆ ಡೌಟ್ ಇರುತ್ತಲ್ವಾ, ಆಗುತ್ತಾ ಅಂತ ಹೇಳ್ಬಿಟ್ಟು ಮತ್ತೆ ಕೇಳಿದೆ. ನಾವು ಲಾಸ್ಟ್ ವೀಕ್ ತಾನೇ ಸ್ವಲ್ಪ ಜನದ ಮಾಡ್ಕೊಂಡಿದೀವಿ, ಆಗುತ್ತೆ ಮೇಡಮ್, ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಂದ್ರು. ಸರಿ ಅಂದ್ಬಿಟ್ಟು ನಾನು ಅವ್ರನ್ನ ನಂಬಿ ಏನೇನು ಅದಕ್ಕೆಲ್ಲ ನನ್ನ ಕಡೆಯಿಂದ ನಾನು ಕೊಡಬೇಕು
ಅಂದ್ರೆ ಪಾಸ್ವರ್ಡ್ ಆಗ್ಲಿ ID ಆಗ್ಲಿ ಏನೇನ್ ಕೊಡ್ಬೇಕೆಲ್ಲ ಕೊಟ್ಟೆ. ಅದು ಸ್ವಲ್ಪ ಚಾರ್ಜ್ ಮಾಡ್ತಾರೆ, ಯಾರು ಫ್ರೀಯಾಗಿ ಮಾಡ್ಕೊಡಲ್ಲ. ಸೊ ಚಾರ್ಜ್ ಮಾಡಿದ್ರು, ಎಲ್ಲ ಮಾಡ್ಕೊಟ್ರು. ಸೊ ಫೈನಲಿ ನನಗೆ ಜೂನ್ 4ನೇ ತಾರೀಕು ಪಿನ್ ಬಂತು. ಇದಕ್ಕೆಲ್ಲ ಕಾರಣ ನೀವೇ, ನಿಮ್ಮ ಸಪೋರ್ಟ್, ನಿಮ್ಮ ವ್ಯೂಸ್, ನಿಮ್ಮ ಒಂದು ಲೈಕ್ ಮತ್ತೆ ನಿಮ್ಮ ಒಂದು ಪ್ರೀತಿಯಿಂದ ಅಷ್ಟೇ ಇದೆಲ್ಲ ಆಗಿದ್ದು. ಇಲ್ಲಿವರೆಗೂ ನನ್ನ ಶಾರ್ಟ್ ವಿಡಿಯೋಸ್ಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಇನ್ ಮುಂದೇನು ಶಾರ್ಟ್ ವಿಡಿಯೋಸ್ಗೂ ಸಪೋರ್ಟ್ ಮಾಡಿ. ಅದ್ರ ಜೊತೆಗೆ ಲಾಂಗ್ ವಿಡಿಯೋಸ್ನ ಜಾಸ್ತಿ ಅಪ್ಲೋಡ್ ಮಾಡ್ತೀನಿ. ಲಾಂಗ್ ವಿಡಿಯೋಸ್ಗೂ ಸಪೋರ್ಟ್ ಮಾಡಿ. ನಿಮ್ಮ ಲೈಕ್ ಆಗ್ಲಿ, ಕಮೆಂಟ್ಸ್ ಆಗ್ಲಿ, ಹೀಗೀಗೆ ಈ ತರ ಆ ತರ ಏನ್ ಬೇಕು ಬೇಡ ಪ್ರತಿಯೊಂದನ್ನು ನೀವು ಕಮೆಂಟ್ಸ್ ಅಲ್ಲಿ ಕೇಳಿ, ನಾನು ಅದ್ರ ಪ್ರಕಾರನೇ ವಿಡಿಯೋ ಮಾಡ್ತೀನಿ. ಇಲ್ಲಿವರೆಗೂ ಹೇಗೆ ಸಪೋರ್ಟ್ ಮಾಡಿದ್ದೀರಾ ಇನ್ ಮುಂದೇನು ಹಾಗೆ ಸಪೋರ್ಟ್ ಮಾಡ್ಕೊಂಡು ಬನ್ನಿ. ಲಾಂಗ್ ವಿಡಿಯೋಸ್ನ ಜಾಸ್ತಿ ಮಾಡ್ಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ಇರಲೇಬೇಕು. ಶಾರ್ಟ್ ವಿಡಿಯೋಸ್ಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರಿ, ವ್ಯೂಸ್ ಚೆನ್ನಾಗಿ ಕೊಡ್ತಾ ಇದ್ರಿ, ಅದೇ ತರ ನನ್ನ ಲಾಂಗ್ ವಿಡಿಯೋಸ್ಗೂ ವ್ಯೂಸ್ ಬರಲಿ ಅಂತ ಕೇಳ್ಕೊತೀನಿ. ಮತ್ತೆ ಶಾರ್ಟ್ ವಿಡಿಯೋದಲ್ಲಿ ಫಾಸ್ಟ್ ಆಗಿ ಮಾತಾಡ್ಕೊಂಡು ಹೋಗ್ಬಿಡ್ತೀನಿ, ಅಥವಾ ವಾಯ್ಸ್ ಓವರ್ ಕೊಡೋದಲ್ವಾ, ಅದು ಹೇಗೋ ನಡೆದ್ಬಿಡುತ್ತೆ. ಬಟ್ ಲಾಂಗ್ ವಿಡಿಯೋಸ್ ಅಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಇದೆ ನನಗೆ. ಕಷ್ಟ ಅನ್ನೋದಕ್ಕಿಂತ ಸ್ವಲ್ಪ ಮಾತಾಡೋದು ಹೇಗೆ ಗೊತ್ತಾಗ್ತಾ ಇಲ್ಲ ನನಗೆ. ಶಾರ್ಟ್ ವಿಡಿಯೋಸ್ ಆದ್ರೆ ಪಟ ಅಂತ ಮಾತಾಡ್ಕೊಂಡು ಹೋಗ್ಬಿಡ್ತೀನಿ. ಲಾಂಗ್ ವಿಡಿಯೋಸ್ ಅಲ್ಲಿ ಸ್ವಲ್ಪ ಸ್ಲೋ ಆಗಿ ಮಾತಾಡ್ಬೇಕು, ಸ್ವಲ್ಪ ನ್ಯಾಚುರಲ್ ಆಗಿ ಮಾತಾಡ್ಬೇಕು. ಅದ್ರಲ್ಲೂ ನ್ಯಾಚುರಲ್ ಆಗಿ ಮಾತಾಡ್ತಾ ಇದ್ದೆ. ಬಟ್ ಇದರಲ್ಲಿ ಹೇಗೆ ಅಂತಂದ್ರೆ, ಇವಾಗ ಒಬ್ರು ಮನುಷ್ಯರ ಜೊತೆ ಹೇಗೆ ಮಾತಾಡ್ತೀವಿ ಆ ತರ ಮಾತಾಡ್ಬೇಕು ಲಾಂಗ್ ವಿಡಿಯೋಸ್ ಅಲ್ಲಿ. ಶಾರ್ಟ್ ವಿಡಿಯೋಸ್ ಅಲ್ಲಿ ಆದ್ರೆ ಒಂದು ಇನ್ಫಾರ್ಮೇಶನ್ ಕೊಡ್ಬೇಕು, ಸ್ಪೀಡ್ ಆಗಿ ಹೇಳ್ಕೊಂಡು ಹೋಗ್ಬಿಡ್ತೀನಿ. ಬಟ್ ಲಾಂಗ್ ವಿಡಿಯೋಸ್ ಅಲ್ಲಿ ಹಂಗಲ್ಲ. ಒಬ್ರ ಜೊತೆ ಕುತ್ಕೊಂಡು ಮಾತಾಡ್ತಿದ್ದೀವಿ, ಯಾಕ್ರೋ ಸದ್ದು, ಒಬ್ರ ಜೊತೆ ಕುತ್ಕೊಂಡು ಮಾತಾಡ್ತಿದೀವಿ ಅನ್ನೋ ತರ ಫೀಲ್ ಅಲ್ಲಿ ಮಾತಾಡ್ಬೇಕು. ಅದನ್ನ ಇವಾಗ ಕಲಿತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ನನ್ಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಪ್ರತಿಯೊಬ್ರು ವಿಡಿಯೋಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಮತ್ತೆ ನನ್ನ ವಿಡಿಯೋಸ್ ಒಂದಿನ ಹಾಕಿಲ್ಲ ಅಂದ್ರೂ ಯಾಕೆ ಅಪ್ಲೋಡ್ ಮಾಡ್ತಾ ಇಲ್ಲ, ಡೈಲಿ ವ್ಲಾಗ್ಸ್ ಹಾಕಿ ಆ ಥರ ಎಲ್ಲ ಕೇಳ್ತಾ ಇರ್ತೀರಾ. ನನಗೆ ಅದರಿಂದ ತುಂಬಾ ಇಷ್ಟ ಆಗುತ್ತೆ. ನನ್ನನ್ನು ಒಬ್ರು ಇಷ್ಟಪಟ್ಟು ನೋಡ್ತಾರ ಅಂತ ಹೇಳ್ಬಿಟ್ಟು ನನಗೆ ತುಂಬಾ ಖುಷಿ ಅನ್ಸುತ್ತೆ. ಅದರಿಂದ ನನಗೆ ತುಂಬಾ ಮೋಟಿವೇಟ್ ಆಗ್ತೀನಿ ವಿಡಿಯೋ ಮಾಡ್ಬೇಕು ಅಂತ. ಇದೇ ತರ ನನಗೆ ಸಪೋರ್ಟ್ ಕೊಡ್ತಾ ಇರಿ, ಇದೇ ತರ ನನಗೆ ಕಮೆಂಟ್ಸ್ ಮಾಡ್ತಾ ಇರಿ. ಪ್ರತಿಯೊಬ್ರು ತುಂಬಾ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತೀರಾ. ಒಂದು ನನಗೆ ಇಲ್ಲಿವರೆಗೂ ನನಗೆ ನೆನಪೇ ಇಲ್ಲ ನನಗೆ ನೆಗೆಟಿವ್ ಕಮೆಂಟ್ಸ್ ಅನ್ನೋದು ಬಂದಿರೋದು. ತುಂಬಾ ಪ್ರತಿಯೊಬ್ರು ನನ್ನ ವಿಡಿಯೋಸ್ ಇಂದ ಹೆಲ್ಪ್ ಆಗ್ತಾ ಇದೆ, ಅಥವಾ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದ್ರ ಪ್ರಕಾರ ಕೇಳ್ತೀರಾ. ಇದೇ ತರ ನನಗೆ ತುಂಬಾ ಪಾಸಿಟಿವ್ ಆಗಿ ವೈಬ್ ಸಿಗ್ತಾ ಇದೆ ವಿಡಿಯೋಸ್ ಮಾಡ್ತಾ ಇರೋದ್ರಿಂದ. ನನ್ಗೆ ಯಾವ್ದೇ ತರ ಒಂದು ಮಾಡಬಾರ್ದು ಅನ್ನೋದು ಯಾವಾಗ್ಲೂ ನನ್ನ ಮನ್ಸಲ್ಲಿ ಬಂದಿಲ್ಲ. ಇನ್ನೂ ಮಾಡ್ಬೇಕು, ಇನ್ನೂ ಜಾಸ್ತಿ ಮಾಡ್ಬೇಕು ಅನ್ನೋದು ನನಗೆ ಮೋಟಿವ್ ಮಾಡ್ತಾ ಇದ್ದೀರಾ ನೀವು. ಥ್ಯಾಂಕ್ ಯು ಸೋ ಮಚ್ ಗೈಸ್. ಇಲ್ಲಿವರೆಗೂ ತುಂಬಾ ಸಪೋರ್ಟ್ ಕೊಟ್ಟಿದ್ದೀರಾ. ಇನ್ ಮುಂದೆನೂ ಸಪೋರ್ಟ್ ಕೊಡಿ. ಇನ್ ಮುಂದೆ ಇನ್ನೂ ನಾನು ಜಾಸ್ತಿ ಚೆನ್ನಾಗಿರೋ ವಿಡಿಯೋಸ್ನ ನಾನು ನಿಮಗೆ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ಥ್ಯಾಂಕ್ ಯು ಸೋ ಮಚ್. ಇದು ಸಾಧ್ಯ ಆಗಿದ್ದು ನಿಮ್ಮಿಂದ. ಥ್ಯಾಂಕ್ ಯು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.